ಗೊತ್ತಿಲ್ಲ. ಹಾಗೂ ಪ್ರಮುಖವಾಗಿ ನಮ್ಮ ಎಐಸಿಸಿ ಜನರಲ್ ಸೆಕ್ರೆಟರಿ ಅವರು ಕೆ.ಸಿ. ವೇಣುಗೋಪಾಲ್ ಆರ್ಗನೈಸೇಷನ್ ಅವರು, ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಇವರೆಲ್ಲರೂ ಕೂಡ ಒಂದು ಸಹ ನಿರ್ಧಾರಗಳನ್ನ ಮಾಡಿದ್ದಾರೆ. ಅದೆಲ್ಲವನ್ನು ವಿಚಾರ ಮಾಡಿಕೊಂಡು ಒಂದು ಸೇರಿ ಮಾಡಿದ್ದಾರೆ. ಇದು ಪ್ರಥಮ ಹಂತ. ಇದಾದಮೇಲೆ ಮುಂದೆ ಕೆಲವೇ ದಿವಸಗಳಲ್ಲಿ ಒಂದು ಸಹ ಎರಡನೇ ಹಂತದ ಸಂಪುಟದ ವಿಸ್ತರಣೆ ಮತ್ತು KPCCಯ ನೂತನ ಅಧ್ಯಕ್ಷ ಇದೆಲ್ಲವೂ ಕೂಡ ನಡೀತದೆ. ನನಗೆ ಗೊತ್ತಿಲ್ಲ, ನನಗೆ ಅದೆಲ್ಲ 13 ಜನ ಆಗೋದಿಲ್ಲ, ನನಗೆ ಗೊತ್ತಿಲ್ಲ. ನನಗೆ ಕರೆ ಮಾಡಿ ತಿಳಿಸಿದ್ದಾರೆ, ಅಭಿನಂದಿಸಿದ್ದಾರೆ. ನಾನು ಅವರಿಗೆ ಕೃತಜ್ಞತೆಗಳು ಅರ್ಪಿಸಿದ್ದೇನೆ. ಅಷ್ಟು ಮಾತ್ರ ನನಗೆ ಗೊತ್ತು. ಅದು ಗೊತ್ತಿಲ್ಲ. ಖಾತೆ ಹಂಚಿಕೆ ಅದು ಮುಖ್ಯಮಂತ್ರಿಗಳ ವಿವೇಚನೆ. ನಾನು ಅದನ್ನು ಯಾವುದನ್ನು ಕೂಡ 4 ಗೋಡೆ ಮಧ್ಯದಲ್ಲಿ ಒಂದು ನಾನು ಮಾತಾಡ್ತೇನೆ, ಒಂದು ಮಾಧ್ಯಮದಲ್ಲಿ ಮಾತನಾಡುವಂಥದ್ದು ಅವ್ರು ಯಾವುದೂ ಕೂಡ ಇಲ್ಲ. ಅವರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಯಾವ ಖಾತೆ ಕೊಡ್ತಾರೆ ಅದನ್ನು ಆ ಖಾತೆಯನ್ನು ನಿಭಾಯಿಸ್ತೀವಿ. ನೀವು ಕೂಡ ಪ್ರಬಲ ಸಮುದಾಯದ ಪ್ರಭಾವಿ ನಾಯಕರು, DCM ಆಗ್ತಾರೆ ಸಾಕಷ್ಟು ಆಕಾಂಕ್ಷೆಯಿಂದ ನಿಮ್ಮ ಅದು ಪಕ್ಷ ನೋಡಿ, ಪಕ್ಷ ಏನೇ ನಿರ್ಣಯ ತೆಗೆದುಕೊಂಡ್ರು ಕೂಡ ಅದನ್ನು ನಾವು ತಲೆಬಾಗಿ ಒಪ್ಕೊಳ್ತೀವಿ. ಇರ್ತದೆ, ಎಲ್ಲರದು DCM ಆಗಬೇಕು, ಮುಖ್ಯಮಂತ್ರಿಗಳಾಗಬೇಕು, ಅದೆಲ್ಲನೂ ಕೂಡ ಇರ್ತದೆ. ಆದರೆ ಇವತ್ತು ಪಕ್ಷ ಸುಪ್ರೀಂ, ಪಕ್ಷ ಏನು ನಿರ್ಣಯ ಕಲ್ತದೆ ಅದನ್ನು ಸಂತೋಷವಾಗಿ ನಾವು ಒಪ್ಕೊಳ್ಳುವಂತ. ಧನ್ಯವಾದಗಳು. ಥ್ಯಾಂಕ್ ಯು. ಇದು ಪ್ರಥಮ ಹಂತ. ಇದಾದಮೇಲೆ ಮುಂದೆ ಕೆಲವೇ ದಿವಸಗಳಲ್ಲಿ ಒಂದು ಸಹ ಎರಡನೇ ಹಂತದ ಸಂಪುಟದ ವಿಸ್ತರಣೆ ಮತ್ತು KPCCಯ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿಗೆ ನಾನು ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನ ಅರ್ಪಣೆ ಮಾಡ್ತೇನೆ. ಈ ಬಾರಿ ಸಂಪುಟದ ಆಯ್ಕೆ ಮಾಡಬೇಕಾದ್ರೆ ಸಾಕಷ್ಟು ಅಳೆದು ತೂಗಿ ಸಾಕಷ್ಟು ಟೈಮ್ ತಗೊಂಡು ಅದೆಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿರುವಂಥದ್ದು. ಹೈಕಮಾಂಡ್ ನಾನು ಪದೇ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ನಮ್ಮ ಪಕ್ಷದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿಯವರು, AICC ಅಧ್ಯಕ್ಷ ಅಂತ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಶ್ರೀ ರಾಹುಲ್ ಗಾಂಧಿಯವರು ನಮ್ಮ ವಿರೋಧ ಪಕ್ಷದ ನಾಯಕರು, ಲೋಕಸಭೆಯಲ್ಲಿ ನಮ್ಮ ನಾಯಕರು, ಹಾಗೂ ಶ್ರೀ ರಣದೀಪ್ ಸುರ್ಜೇವಾಲಾ ಅವರು AICC ಜನರಲ್ ಸೆಕ್ರೆಟರಿ ಅವರು, ಹಾಗೂ ಪ್ರಮುಖವಾಗಿ ನಮ್ಮ AICC ಜನರಲ್ ಸೆಕ್ರೆಟರಿ ಅವರು ಕೆ.ಸಿ. ವೇಣುಗೋಪಾಲ್ ಆರ್ಗನೈಸೇಷನ್ ಅವರು, ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಇವರೆಲ್ಲರೂ ಕೂಡ ಒಂದು ಸಹ ನಿರ್ಧಾರಗಳನ್ನ ಮಾಡಿದ್ದಾರೆ. ಅದೆಲ್ಲವನ್ನು ವಿಚಾರ ಮಾಡಿಕೊಂಡು ಒಂದು ಸೇರಿ ಮಾಡಿದ್ದಾರೆ. ಇದು ಪ್ರಥಮ ಹಂತ. ಇದಾದಮೇಲೆ ಮುಂದೆ ಕೆಲವೇ ದಿವಸಗಳಲ್ಲಿ ಒಂದು ಸಹ ಎರಡನೇ ಹಂತದ ಸಂಪುಟದ ವಿಸ್ತರಣೆ ಮತ್ತು KPCCಯ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿಗೆ